ಇದೆಯಪ್ಪ ಐಡಿ ಸಿಗ್ನಲ್ ಯಾವಾಗ ಬಂದ್ರೂ ಇಲ್ಲಿ ಜಾಮ್ ಇದ್ದೇ ಇರುತ್ತೆ. ಲೆಫ್ಟ್ ರೈಟ್ ಹೋದ್ರೆ ಫಿನಿಶ್ ಬೋರ್ಡ್ ತೋರ್ನಂಗ, ರೈಟ್ ಹೋದ್ರೆ ನಮ್ಮ ಆಫೀಸ್ ಇದರಲ್ಲಿ ಆಗ್ತದೆ. ಅದೇ ನನ್ನ ಪೊಲೀಸರು ಇಲ್ಲೆಲ್ಲೋ ನಿಂತಿರ್ತಾರೆ. ದುಡ್ಡು ಆರಾಮ್ ತೆಗಿತಾರೆ. ಅಲ್ಲಿ ಆ ಪಿಲ್ಲರ್ ಇನ್ನೇ ನಿಂತಿರ್ತಾರೆ ವಾಪಸ್ ತೆಗ್ದು. ಬಿಡುಗೂರು ಸಿಗ್ನಲ್ ನನ್ಗೆ ಮಾತ್ರ ಬಿಡೋದಿಲ್ಲ. ನನ್ಗೆ ಮಾತ್ರ ಈಗ ಅನ್ಸೋದ ಇದೆ, ಎಲ್ಲರಿಗೂ ಹಿಂಗ್ ಅನ್ಸುತ್ತೆ. ಯಾವ ಸಿಗ್ನಲ್ ಐತಿ ಆ ಸಿಗ್ನಲ್ ಬಿಡೋದೇ ಇಲ್ಲ ಅಂತ. ಆಪೋಸಿಟ್ ಇರೋ ಸಿಗ್ನಲ್ ಎಲ್ಲ ಬಿಟ್ಟಿರ್ತಾರೆ, ನಮ್ಮ ಮಾತ್ರ ಬಿಡುದು. ಜನಕ್ಕೆ ರೈಲ್ ಒಲವೇ ಇಲ್ಲ. ನಾನು ಮತ್ತೆ ಫಸ್ಟ್ ಟೈಮ್ ವ್ಲಾಗಿಂಗ್ ಮಾಡ್ತಿರೋ ಈಗ ನಂದು ವಾಯ್ಸ್ ಗೀಸ್ ಅಷ್ಟೆಲ್ಲ ಪ್ರೋ ಲೆವೆಲ್ ಇಲ್ಲ, ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ, ಕಲಿತೀನಿ. ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವತ್ತಿರಲಿ ಅಷ್ಟೇ. ಅಂದ್ಬಿಡು ನೀನೇನಿಲ್ಲ ಅವತ್ತು ಗೆದ್ದು ಹುಡುಕನೆ ನೋಡಿದ್ರು. ನಮ್ಗೆ ಒಂದು 5 ನಿಮಿಷ ಆಯ್ತು ನಾನು ಬಂದು. ಆ ಕಡೆಯವ್ರು ಹೋಗ್ತಿದ್ದಾರೆ, ಆ ಮುಂದೆಯವರು ಹೋಗ್ತಿದ್ದಾರೆ, ನನ್ನ ಬಿಟ್ಟು ಬೇರೆ ಎಲ್ಲರೂ ಹೋಗ್ತಿದ್ದಾರೆ. ನೋಡುದು ಸೀರಿಯಸ್ ಹೇಳ್ತಿರೋದು, ಇದುವರೆಗೆ ಸಿಗ್ಬೋದಿಲ್ಲ. ಯಾಕೆ ಯಾಕೆ ಬಿಟ್ಟಿಲ್ಲ? ಹಾರ್ನ್ ಮಾಡೇ ಸ್ಟಾರ್ಟ್ ಮಾಡಿದ್ರು. ಯಾಕೆ ವೈ ವೈ ಯಾವ್ದು ಎಲ್ಲಿ ಗಾಳಿ ಓಡುತ್ತಿದೆ. ಇದು ಸ್ವಲ್ಪ 100% ಒಂದು ಹಾಫ್ ಅನ್ ಅವರ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಮಳೆ ಬೀಳದಿದೆ. ಇಲ್ಲಿಂದ ಆಫೀಸ್ ಡೈರೆಕ್ಟ್ ಆಕ್ಚುಲಿ 10 ಮಿನಿಟ್ಸ್ ಇರೋದು ಇಲ್ಲಿ ಸಿಗ್ನಲ್ ಇಂದ. ಸೊ ಬೇಗ ಹೋಗಿ ತಲುಪಿದ್ರೆ ಸಾಕ್ಷಿ. ಈ ನನ್ನ ಮಕ್ಳು ಯಾಕೆ ಸಿಗ್ನಲ್ ಹಿಡ್ತಿಲ್ಲ ಅರ್ಥ ಆಗ್ತಿಲ್ಲ. ಆಗ ಅವ್ರಿಗೆ ಬಿಟ್ರೆ ಬೆಸ್ಟ್. ಇನ್ನು ಹಂಗೆ ಬಿಟ್ಟಿದಂಗೆ ನಾನು ಯಾಕೆ ಬಿಡ್ತೇನೆ ಅನ್ನೋ ಅರ್ಥನೇ ಆ ವ್ಯಾಕ್ ಸಿಸ್ಟಮ್ ತಂದು ಇಲ್ಲಿ ಆಗ್ಬೇಕಪ್ಪ. ಆಟೋಮ್ಯಾಟಿಕ್ ಆಗಿ ರಿಜೆಕ್ಟ್ ಆಗಿ ನಮ್ಮದು ಬಿಡುತ್ತೆ. ಬಿಟ್ರಾ ಹೇಳ್ದಲ್ಲ ಪೊಲೀಸರು ನಿಂತಿರ್ತಾರೆ ಅಂತ. ಊರು ಅದ ಯಾಕೆ ಹಿಂಗೆ, ನೀವು ಯಾಕೆ ಹಿಂಗೆ? ನಾ ಅನ್ಸನ ಆಗ್ಬಿಡ್ತೀನಿ. నా ఫోన్ ఎందుకైతే షూట్ చేసి కైలుగా ఎందుకంటే షూట్ చేసి కైలు పోంగా అందుకే లాస్ట్ అవుతుంది. బాగా దూరం
ಇವಳೆಂತ ಕ್ರೇಜಿ ಹೋಗ್ತದವ. ಹೋಗ್ಲಾಕದ ಹೋಗ್ಲಾಕದ. ಇನ್ಸ್ಟಿಟ್ಯೂಷನ್ ಬೇಡ ಅಂತ ಹೇಳಿದ್ರೆ ಬೇಡ. ಅದು ಏನೇ ಆಗಿ ಹೋಗ್ಬೋದು. ನಮ್ ಮನ್ಸೇ ಇರುತ್ತ ಮಾಡು. ನಾನ್ ಅಷ್ಟೇ ಗುರು. ನನ್ ಮನ್ಸಿಗೆ ಇಷ್ಟ ಆಯ್ತಾ ನಾನ್ ಮಾಡ್ಸಿ. ಅವ್ರಿಗೆ ಇಷ್ಟ ಆಗುತ್ತಾ ಇವ್ರಿಗೆ ಇಷ್ಟ ಆಗುತ್ತಾ ನಮ್ ಮೈಂಡ್ ನೋಡು. ನಂದು ಸ್ಟಾರ್ಟಿಂಗ್ ಇಂದಾನೆ ಹಂಗೆ. ನನ್ ಪರ್ಸನಲ್ ಲೈಫಲ್ಲಿ ನನ್ಗೆ ಏನ್ ಇಷ್ಟನೋ ನಾ ಅದ್ ಮಾಡ್ದೆ. ನಾ ಈ ಒಂದು ವರ್ಷ ಇಷ್ಟ ಆದ್ರೆ ಆ ತೆಗಿತಿತ್ತು. ಅದ್ ಯಾರು ಏನೇ ಹೇಳಿ. ಈಗ ನನಗೆ ಬೈಕ್ ತಗೊಳ್ಬೇಕು ಸುಮಾರು ಜನ ಹೇಳಿದ್ರು. ನಿಜ ಆಗಬಹುದು ಈಗ ಬೇರೆ ಗಾಡಿ ಸ್ವಲ್ಪ 1 ಲಕ್ಷ ಹಾಕಿದ್ರೆ ಬೇರೆ ಒಳ್ಳೆ ಗಾಡಿ ಸಿಗ್ಬೇಕು ನಾನು ಬೇಡ. ಅವ್ರು ಬಂದು ಪೆಟ್ರೋಲ್ ಹಾಕ್ತಾರ, ಅವ್ರು ಬಂದು ನನ್ನ ಗಾಡಿ ಹಾಕ್ತಾರೆ. ಇಲ್ಲಲ್ಲ, ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ಕೋತು. ನಂಗೆ ಗಾಡಿ ಒಂದೇ ಬೇಕಾಗಿರೋದು ನನಗೆ ಆಫೀಸ್ ಓಡಾಡಕ್ಕೆ. ಬೆಸ್ಟ್ ಮೈಲೇಜ್ ಗುರು. ಲುಕ್ಕಿಗೆ ಲುಕ್, ಮೈಲೇಜ್ ಅಲ್ಲಿ ಮೈಲೇಜ್. ನಮ್ಮ ಮನೆಯಲ್ಲಿ ಮುಂದೆ ಡಿಸ್ಅಡ್ವಾಂಟೇಜ್ ಏನಂದ್ರೆ ಡಿಸ್ಕಂಫರ್ಟ್. ಸೀಟ್ ಅಷ್ಟು ಕಂಫರ್ಟ್ ಇದೆ. ದಟ್ಸ್ ಓನ್ಲಿ ಡಿಸ್ಅಡ್ವಾಂಟೇಜ್ ಯು ಹ್ಯಾವ್. ಅದು ಬಿಟ್ರೆ ಬಾಕಿ ಎಲ್ಲ ಟಿಕ್ 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 ಟಿಕ್. ಅದು ಬಿಡು, ಏನಾದ್ರು ಎಡಿಟ್ ಮಾಡಿ ಹೋಗ್ಬೋದು. ಈಗಂದ್ರೆ ಎಲ್ಲ ಸಿಕ್ಕೋದ್ರೆ ಸತ್ಯ ಹೆಂಗ್ ಗೊತ್ತಾಗೋದು? ಸತ್ಯ ಗೊತ್ತಾದ್ರೆ ತಾನೆ ಮನುಷ್ಯನಿಗೆ ಜೀವನದಲ್ಲಿ ಬೆಲೆ ಮತ್ತೆ ಅದು. ಏನ್ ಹೇಳ್ತಿದ್ರು? ನನಗೆ ಹೇಳೋದು, ಯಾರ್ದು ಒಪಿನಿಯನ್ ತಗೊಂಡು ನಾನು ಸರಿ ನನಗೆ ಇಷ್ಟ ಆಯ್ತಾ ನಾನು ಮಾಡ್ತೀನಿ. ಅದು ನಮ್ಮ ಮನೇಲಿ ಎಲ್ಲರಿಗೂ ಹೋಗ್ಬೇಕು. ಈಗ ರಿಲೇಟಿವ್ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳಿ ಅವ್ರಿಗೋಸ್ಕರ ನಾನು ಅವ್ರ ತರ ಫೇಕ್ ಆಗಿ ನನಗೆ ಇರೋಕೆ ಚಾನ್ಸೇ ಇಲ್ಲ. ನಾನ್ ಈಗ ಒಬ್ಬರ ಜೊತೆ ನನಗೆ ಮಾತಾಡೋಕೆ ಇಷ್ಟ ಆಯ್ತು ಅಂದ್ರೆ ನಾನು ಮಾತೇ ಆಡೋದ. ಅವ್ರು ಯಾರೇ ಇರ್ಲಿ, ಕ್ಲೋಸೇ ಇರ್ಲಿ, ಒಂದ್ಸತಿ ನನಗೆ ಮನ್ಸಿಗೆ ಅಂತ ಅವ್ರ ಜೊತೆ ಮಾತಾಡ್ಬಿಟ್ಟು ಬಾ ಅಷ್ಟೇ ಮುಗೀತು. ಮಾತೇ ಇಲ್ಲ. ಅದು ಮಾತ್ರ